ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಮುಗಿಸಿ ರಾಯರ ಮಠಕ್ಕೆ ಹೋಗಿ ಬಂದೆ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಇವತ್ತು ರಾಘವೇಂದ್ರ ಸ್ವಾಮಿಯವರ ಹುಟ್ಟಿದ ಹಬ್ಬ. ಸೊ ಬೆಳಗ್ಗೆಯಿಂದ ರಾಯರ ಪೂಜೆ ಹೇಗಾಯಿತು ಎಲ್ಲನೂ ಕೂಡ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಜೊತೆಗೆ ರಾಯರ ಪೂಜೆ, ಸ್ಮೂದಿ ಎಲ್ಲನೂ ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ನೋಡ್ಕೊಂಡು ಬಂದ್ಬಿಡಿ. ಸೊ ರಾಯರ ಮಠದಲ್ಲಂತೂ ವಿಪರೀತ ರಶ್ಶು, ನಿಜವಾಗ್ಲೂ ಎಷ್ಟು ರಶ್ಶು ಅಂದರೆ. ಆಮೇಲೆ ಅಲಂಕಾರ ನೋಡಿ, ನಿಮಗೋಸ್ಕರ ಸ್ಪೆಷಲ್ ವಿಡಿಯೋ ರಾಯರದು ತೊಗೊಂಬಂದಿದ್ದೀನಿ, ನಮ್ಮ ಗುಬ್ಬಿಯಲ್ಲಿರುವಂತಹ ರಾಯರ ಮಠದ್ದು. ಯೂಟ್ಯೂಬಿಂದ ಅಥವಾ ಇನ್ಸ್ಟಾಗ್ರಾಮಿಂದ ಹೊಸ ಫ್ರೆಂಡ್ಗಳು ಕೂಡ ಕನೆಕ್ಟ್ ಆಗಿದ್ರು. ಕಡವಾದಿಂದ ಒಬ್ಬರು ಫ್ರೆಂಡ್ ಕೂಡ ಕನೆಕ್ಟ್ ಆಗಿದ್ರು. ಸೊ ಅವರು ಕೂಡ ರಾಯರ ಮಠಕ್ಕೆ ಬಂದಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಸೊ ಇವಾಗ ಬಂದು ಸ್ವಲ್ಪ ತಿಂಡಿ ತಿಂದು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು ಇದು ಬೆಳಗಿನ ರೋಟೀನ್, ಮಂಗಳವಾರದ ರೋಟೀನ್. ಸೊ ಯಾವುದನ್ನು ಮಿಸ್ ಮಾಡೋದು ಬೇಡ ಅಂತ ಬೆಳಗ್ಗೆನೇ ತಿಂಡಿ ಎಲ್ಲ ಮಾಡಿಟ್ಟು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಕಾಯ್ತಾ ಇರ್ತೀರಾ ಕೆಲವೊಂದಷ್ಟು ಎಕ್ಸಸೈಸ್ಗಳಿಗೋಸ್ಕರ. ಸೊ ಇವಾಗ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋ ಅಂಥದ್ದು ಸೈಡ್ ಫ್ಯಾಟ್ ಬರ್ನ್ ಆಗೋಂಥ ಎಕ್ಸಸೈಸ್ಗಳು. ಸೊ ಈ ಒಂದು ಏನು ತೋರಿಸ್ತಾ ಇದ್ದೀನಿ, ಈ ಒಂದು ಎಕ್ಸಸೈಸ್ ನಿಮಗೆ ಸೈಡ್ ಕರಗಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ನಮಗೆ ಈ ಬ್ರೆಸ್ಟ್ ಕೆಳಗಡೆ ಹಿಂಭಾಗದಲ್ಲಿ ಸ್ವಲ್ಪ ಎಲ್ಲ ರಿಂಕಲ್ಸ್ ಈ ಥರ ಎಲ್ಲ ಬರ್ತಾ ಇರುತ್ತೆ ನೋಡಿ. ಸೊ ಅದೆಲ್ಲ ಕಡಿಮೆ ಆಗೋದಕ್ಕೆ ಮತ್ತು ಇನ್ನೂ ಒಂದಷ್ಟು ಮುಂದೆ ಹೋಗ್ತಾ ಇನ್ನೂ ಒಂದಷ್ಟು ಇದಕ್ಕೆ ಅಂತಲೇ ಎಕ್ಸಸೈಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಮತ್ತು ನಮ್ಮ ಸೊಂಟ ಭಾಗ ಸಣ್ಣ ಆಗೋದಕ್ಕೆ. ಸೊ ಮೇಯ್ನಾಗಿ ಏನು ಗೊತ್ತಾ, ಹೆಣ್ಮಕ್ಳಿಗೆ ಸೊಂಟ ಭಾಗ ಸಣ್ಣ ಇರಬೇಕು. ಸೊ ಹೊಟ್ಟೆ ಇದೆಲ್ಲ ಕಡಿಮೆ ಇದ್ದರೆ ಸೊ ನಾವು ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ತೀವಿ. ಸೊ ಹಂಗಾಗಿ ಇವತ್ತಿನ ಒಂದು ಬ್ಲಾಗ್ನಲ್ಲಿ ಸೈಡ್ ಫ್ಯಾಟ್ ಕರಗೋದಕ್ಕೆ ಈ ಎಕ್ಸಸೈಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಅದು ಫಸ್ಟ್ ತೋರಿಸಿದ್ದು ಒಂದು 60 ಟೈಮ್ ಮಾಡಿ, ಇದು ಕೂಡ ಒಂದು ಸೈಡ್ 30 ಟೈಮ್ ಮಾಡಬೇಕಾಗತ್ತೆ ಒಂದೊಂದು ಸೈಡು. ಸೊ ಅದಾದಮೇಲೆ ಸ್ವಲ್ಪ ರೆಸ್ಟ್ ಕೊಟ್ಟು ಸೊ ಈ ಥರ ಸೈಡಿಗೆ ಬಾಗೋದ್ರಿಂದ ನೀವು ಎಷ್ಟು ಸಾಧ್ಯನೋ ಅಷ್ಟು ಬಾಗಿಸ್ಬೇಕು ಸೊಂಟ ಭಾಗನ. ಸೊ ನೀವು ಕಾಲು ಬೆಂಡ್ ಮಾಡಬಾರ್ದು, ಈ ರೀತಿಯಾಗಿಯೇ ಬೆಂಡ್ ಮಾಡಬೇಕು. ಸೊಂಟ ಭಾಗ ಅಂದರೆ ಸೊಂಟದಿಂದ ಮೇಲ್ಭಾಗ ಬಗ್ಗಬೇಕು, ಆ ಕಡೆ ಈ ಕಡೆ ಕೌಂಟ್ ಮಾಡ್ತಾ. ಇದನ್ನು ಅಷ್ಟೇ ಒಂದು 30 ಟೈಮ್ ಮಾಡಿ. ಸೊ ಬಿಗಿನರ್ಸ್ ಆದರೆ 120 ಟೈಮ್ ಮಾಡಿ. ಸೊ ನಿಮಗಿದು ಎಳ್ತಾ ಬರುತ್ತೆ, ಗೊತ್ತಾಗುತ್ತೆ, ಪೇಯ್ನ್ ಆಗ್ತಾ ಇರುತ್ತೆ. ಸೊ 1-2 ದಿವಸ ಅಭ್ಯಾಸ ಆದಮೇಲೆ ನೀವೇನೇ ಕಂಪಲ್ಸರಿ ಮಾಡ್ಕೊತಾ ಹೋಗ್ತೀರಾ. ಇದು ಸೈಡ್ ಫ್ಯಾಟ್ ಕರಗೋದಕ್ಕೆ ತೋರಿಸ್ತಾ ಇರೋಂಥ ಎಕ್ಸಸೈಸ್ಗಳು ತುಂಬ ಎಫೆಕ್ಟಿವ್ ಆಗಿರುತ್ತೆ. ಈ ಥರ ಎಕ್ಸಸೈಸ್ಗಳೆಲ್ಲ ನಿಮಗೆ ಇದು ಕೂಡ ಸೈಡ್ ಕ್ರಂಚ್ ಅಂತ ಕರೀತಾರೆ ಇದಕ್ಕೆ. ಸೊ ಇದು ಏನು ಗೊತ್ತಾ, ನಿಮ್ಗೆ ಹೊಟ್ಟೆನೂ ಕಡಿಮೆ ಆಗುತ್ತೆ, ಸೊಂಟ ಭಾಗನೂ ಕಡಿಮೆ ಆಗುತ್ತೆ. ಬ್ಯಾಕ್ ಸೈಡ್ ರಿಂಕಲ್ಸ್ ಎಲ್ಲ, ಕೆಲವ್ರಿಗೆ ತುಂಬ ರಿಂಕಲ್ಸ್ ಬಂದ್ಬಿಟ್ಟಿರುತ್ತೆ, 1-2 ರಿಂಕಲ್ಸ್ ಬ್ಯಾಕ್ ಸೈಡಲ್ಲಿ ಅಂದರೆ ಸೊಂಟ ಭಾಗದಲ್ಲಿ. ಸೊ ಅದೆಲ್ಲ ಕಡಿಮೆ ಆಗಬೇಕು ಅಂದರೆ ಈ ಥರ ಎಕ್ಸಸೈಸ್ಗಳನ್ನ ಮಾಡಬೇಕು. ಇದು ಕೂಡ 40 ಟೈಮ್ ಮಾಡ್ತೀನಿ ನಾನು. ಸೊ ಈಸಿ ಅಲ್ಲ, ಸುಸ್ತಾಗ್ತಾ ಇರುತ್ತೆ. ಸುಸ್ತಾದರೆ ಸ್ವಲ್ಪ ನಿಧಾನಕ್ಕೆ ಮಾಡಿ. ಸೊ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ನೋಡಿ ಈ ರೀತಿಯಾಗಿ. ಸೊ ನಿಮ್ಮ ಮುಂದೆ ಇನ್ನೂ ತೋರಿಸ್ತೀನಿ. ಇದು ಕೂಡ ನಿಮಗೆ ಸೈಡ್ ಫ್ಯಾಟ್ ಕರಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಎಕ್ಸಸೈಸ್ ಮಾಡಲಿಕ್ಕೆ ಅಂತಲೇ ಒಂದಷ್ಟು ಟೀ ಶರ್ಟ್ಸು ಪ್ಯಾಂಟ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಕೆಲವು ಎಕ್ಸಸೈಸ್ಗೆ ಅಂತಲೇ ನಾನು ಬ್ಲ್ಯಾಕ್ ಕಲರೇ ತರಿಸ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಬ್ಲ್ಯಾಕ್ ಕಲರೇ ಇದೆ, 1-2 ನೇವಿ ಬ್ಲೂ ಇದೆ, ಬ್ಲ್ಯಾಕೇ ಆಲ್ಮೋಸ್ಟ್ 3-4 ಇಟ್ಕೊಂಡಿದ್ದೀನಿ. 4 ಬ್ಲ್ಯಾಕ್ ಕಲರನ್ನೇ ತೊಗೊಂಡಿದ್ದೀನಿ. ಸೊ ನೋಡಿ ಈ ರೀತಿಯಾಗಿ ಸೈಡ್ ಕ್ರಂಚಸ್ನ ಮಾಡೋದ್ರಿಂದ ನಿಮಗೆ ಹೊಟ್ಟೆಲಿರುವಂಥ ಫ್ಯಾಟು ಕಡಿಮೆ ಆಗ್ತಾ ಹೋಗುತ್ತೆ. ಇದೆಲ್ಲ ನಿಮಗೆ 1 ದಿವ್ಸಕ್ಕೆ 2 ದಿವಸಕ್ಕೆಲ್ಲ ಸಣ್ಣ ಆಗಿಬಿಡ್ತಾರೆ ಅಂತ ನಾನು ಖಂಡಿತ ಹೇಳಲ್ಲ. ಡೈಲಿ ನೀವು ಮಾಡಬೇಕು. ಡೈಲಿ ಮಾಡಿದಾಗ ವೆಯ್ಟ್ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಸೊ ಈ ಎಕ್ಸಸೈಸ್ಗಳನ್ನ ಮಾಡ್ತಾ ಹೋದರೆ ತನ್ನಷ್ಟಕ್ಕೆ ತಾನೇ ವೆಯ್ಟ್ ಇಳೀತಾ ಹೋಗುತ್ತೆ. ಸೊ ಇದು ಕೂಡ ನಿಮಗೆ ರಿಲ್ಯಾಕ್ಸ್ ಮಾಡೋಕ್ಕೂ ಆಗುತ್ತೆ, ಆಮೇಲೆ ಸೈಡ್ ಫ್ಯಾಟ್ ಕರಗೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇದು ಕೂಡ ನೀವು ಒಂದು 100 ಟೈಮ್, 50 ಟೈಮ್, 100 ಟೈಮ್ ಕೌಂಟ್ ಮಾಡಿಕೊಂಡು ಮಾಡ್ತಾ ಹೋಗಿ. ಸೊ ಇವಾಗ ತೋರಿಸೋವಂಥ ಎಕ್ಸಸೈಸ್ ಕೂಡ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಫಾಸ್ಟಾಗಿ ಮಾಡೋಕ್ಕಾದರೆ ಫಾಸ್ಟಾಗಿ ಮಾಡಿ, ಇಲ್ಲ ನಮಗಿನ್ನೂ ಅಭ್ಯಾಸ ಇಲ್ಲ ಅಂದರೆ ಸ್ಲೋಲಿನೇ ಮಾಡಿ. ಸೊ ನಿಮಗೆ ಒಂದು ಸೈಡು 15 ಸಾರಿ 20 ಸಾರಿ ಈ ಥರ ಕೌಂಟ್ ಮಾಡ್ಕೊಂಡು ಹೋಗಿ. ಸೊ ನಾನು ಪ್ರತಿದಿನ ಎಕ್ಸಸೈಸ್ಗಳನ್ನ ರೆಗ್ಯುಲರಾಗಿ ಒಂದೇ ರೀತಿಯಾಗಿ ಮಾಡಲ್ಲ,
ಒಂದಷ್ಟು ಇವತ್ತು ಮಾಡಿದ್ರೆ ಇನ್ನೊಂದಷ್ಟು ನಾಳೆ ಮಾಡ್ತೀನಿ, ಇನ್ನೊಂದಷ್ಟು ನಾಡಿದ್ದು ಮಾಡ್ತೀನಿ. ಒಂದು 2-3 ಬ್ಯಾಚ್ ಮಾಡ್ಕೊಂಡಿರ್ತೀನಿ. ಸೊ ಕೆಲವೊಂದು ಮಾತ್ರ ಪ್ರತಿದಿನ ಮಾಡ್ದವೇ ಮಾಡ್ತೀನಿ ಕೆಲವೊಂದು. ಸೊ ನನ್ನ ಟಾರ್ಗೆಟ್ ಏನಿರುತ್ತೆ ಅದ್ರ ಪ್ರಕಾರ ಸೊ ಕೆಲವೊಂದು ಎಕ್ಸಸೈಸ್ಗಳನ್ನ ನಾನು ಹೇಳಿದ್ನಲ್ಲ, ನನಗೊಂದು ಸ್ವಲ್ಪ ಕಾಲೆಲ್ಲ ಸಣ್ಣ ಹಾಕಬೇಕು ಅನ್ನೋದಿದೆ. ಸೊ ಹಂಗಾಗಿ ಆ ಎಕ್ಸಸೈಸ್ಗಳನ್ನ ಸ್ವಲ್ಪ ನಾನು ಪ್ರತಿದಿನ ಕೆಲವೊಂದು ಅವನ್ನೇ ರೆಗ್ಯುಲರಾಗಿ ಮಾಡ್ಕೊತಾ ಹೋಗ್ತೀನಿ. ನಿಮ್ಮ ಇಷ್ಟದ ಮೇರೆಗೆ ಕೆಲವೊಂದು ಎಕ್ಸಸೈಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಯಾಕೆಂದರೆ ಭಾಳಷ್ಟು ಜನ ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ, ಮೇಡಮ್ ವಾರ್ಮ್ ಅಪ್ ತೋರಿಸಿ ಶ್ವೇತಾ, ಎಕ್ಸಸೈಸ್ಗಳನ್ನ ತೋರಿಸಿ. ಸೊ ನಿಮ್ಮಿಂದ ಒಂದಷ್ಟು ಮೋಟಿವೇಶನ್ ಆಗಿ ನಾವು ಕೂಡ ಎಕ್ಸಸೈಸ್ಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಅಂತ ಹೇಳ್ತಾ ಇರ್ತೀರ. ಸೊ ಹಾಗಾಗಿ ನಿಮ್ಮ ಒಂದು ಆಸೆ ಏನಿದೆ ಅದ್ರ ಪ್ರಕಾರ 1-2 ಎಕ್ಸಸೈಸ್ಗಳನ್ನ ತೋರಿಸೋದ್ರಿಂದ ಏನು ಕಳ್ಕೊಳ್ಳಲ್ಲ ಅಲ್ವಾ. ಒಂದಷ್ಟು ಜನ ಮೋಟಿವೇಶನ್ ಆಗ್ತೀರಾ, ಒಂದಷ್ಟು ಜನ ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಇನ್ನೂ ಒಂದಷ್ಟು ಎಕ್ಸಸೈಸ್ಗಳು ಮತ್ತು ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಎಕ್ಸಸೈಸ್ನ ಮಾಡಬೇಕಾದ್ರೆ ನಿಮಗೆ ಕಾಲು ಕೂಡ ತುಂಬ ಟೈಟಾಗಿ ಇಟ್ಕೊಂಡಿರಬೇಕು. ಮತ್ತು ನೀವು ಬಗ್ಬೇಕಾದ್ರೆ ಸಂಪೂರ್ಣವಾಗಿ ಬಗ್ಬೇಕು. ಅಂದರೆ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಪೇಯ್ನ್ ಆಗುತ್ತೆ, ಆಮೇಲೆ ಮಾಡ್ತಾ ನಿಮಗೆ ಸರಿ ಹೋಗುತ್ತೆ. ಇದನ್ನು ಕೂಡ ನಾನು 30 ಟೈಮ್ ಅಂದರೆ 30 ಸಾರಿ ಮಾಡಿದ್ದೀನಿ. ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಸೊ ಇವತ್ತು ಕೂಡ 1-2 ಎಕ್ಸಸೈಸ್ಗಳನ್ನ ತೋರಿಸಿದ್ದೀನಿ ಸೈಡ್ ಫ್ಯಾಟ್ ಬರ್ನ್ ಆಗೋದಕ್ಕೆ. ಸೊ ಎಕ್ಸಸೈಸ್ಗಳನ್ನ ನೋಡ್ಕೊಂಡು ಬಂದುಬಿಡಿ ಹಾಗೇ. ಸೊ ಒಂದು ಬೆಲಿ ಫ್ಯಾಟ್ ಕರಗಿಸೋರಿಗೆ ಸೊ ಈ ಥರ ಒಂದು ಆಕ್ಯುಪೆನ್ಸ್ನ ತೊಗೊಳ್ಳಿ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಇದ್ರದ್ದು ಮೀಶೋದು ಕೂಡ ಕೊಟ್ಟಿರ್ತೀನಿ ನಾನು ನಿಮಗೆ, ಅಥವಾ ನೋಡ್ತೀನಿ ಅದು ಏನಾದರೂ ಅಮೆಝಾನಲ್ಲಿದ್ದರೆ ಅದನ್ನು ಕೂಡ ಅದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಮೀಶೋದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಯಾವ ಸಿಗುತ್ತೆ ಅದ್ರ ಲಿಂಕ್ನ ಕೊಡ್ತೀನಿ. ಸೊ ಇದರಲ್ಲಿ ಹೇಗೆ ಮಾಡೋದು ಅಂತ ಬೇಕು ಅಂತಂದ್ರೆ ತೋರಿಸ್ಕೊಡಿ ಅಂತಂದರೆ ಆಲ್ರೆಡಿ ಬ್ಲಾಗ್ಗಳಲ್ಲಿ ತೋರಿಸಿರ್ತೀನಿ ಐ ಥಿಂಕ್ ಅಂತ ಅನ್ಕೋತೀನಿ. ಸೊ ಏನಾದರೂ ಇದ್ರದಲ್ಲಿ ತೋರಿಸ್ಕೊಡಿ ಎಕ್ಸಸೈಸ್ ಬೆಲ್ಲಿ ಫ್ಯಾಟ್ ಕರಗೋದಕ್ಕೆ ಅಂತಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ಇದನ್ನ ಹೇಗೆ ಉಪಯೋಗಿಸೋದು ಅಂತ ತೋರಿಸ್ಕೊಡ್ತೀನಿ. ಇದು ಮಮ್ಮಿ ಟಮ್ಮಿ ಅಂತಲೇ ಬರುತ್ತೆ ಇದು. ಸೊ ಇದು ಈ ಥರ ಸೊಂಟ ಭಾಗ ಹೊಟ್ಟೆ ಕರಗೋದಕ್ಕೆ, ಅದರಲ್ಲೂ ಹೊಟ್ಟೆ ಫ್ಯಾಟ್ ಕರಗೋದಕ್ಕಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಇದು. ದಯವಿಟ್ಟು ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ದೀನಿ, ನಾನು ಹೊಟ್ಟೆ ಕರಗಿಸ್ಕೋಬೇಕು ಅಂತಂದರೆ ಇದನ್ನು ಮಸ್ಟ್ ಆ್ಯಂಡ್ ಶುಡ್ಡಾಗಿ ತೊಗೊಳ್ಳಿ. ತುಂಬಾ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದರ ಲಿಂಕ್ನ ನಾನು ನಿಮಗೆ ಕೊಟ್ಟಿರ್ತೀನಿ, ಬೇಕಿದ್ದರೆ ಬೈ ಮಾಡಿ ಚೆಕ್ ಮಾಡಿ ಕೊಟ್ಟಿರ್ತೀನಿ. ಅಕಸ್ಮಾತ್ ಮಿಸ್ ಆಗಿ ಏನಾದ್ರು ಕೊಟ್ಟಿಲ್ಲ ಅಂದರೆ ಕಮೆಂಟ್ ಹಾಕಿ. ಕಮೆಂಟ್ ಹಾಕಿದ್ರೆ ಖಂಡಿತ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ. ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇದು ಭಾಳ ದಿನಗಳಿಂದ ಯೂಸ್ ಮಾಡ್ತಾರೆ. ಐ ಥಿಂಕ್ ಇದಾಗಲೇ ನಾನು ತೊಗೊಂಡೇ ಹತ್ತತ್ರ 1.5 ವರ್ಷ ಆಯಿತು ಅಂತ ಅನ್ಕೋತೀನಿ. ಸೊ ತುಂಬಾ ಹೆಲ್ಪ್ ಆಗಿದೆ ನೋಡಿ. ಹೊಟ್ಟೆ ಭಾಗಕ್ಕೇ ನಿಮಗೆ ಜಾಸ್ತಿ ಫ್ಯಾಟ್ ಕರಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮಿಸ್ ಮಾಡ್ದಿರ ತೊಗೊಳ್ಳಿ, ಇದನ್ನ ಲಿಂಕ್ನ ನಾನು ಕೊಟ್ಟಿರ್ತೀನಿ. ಸೊ ಇವತ್ತು ಎಕ್ಸಸೈಸ್ ನಾನು ಜಾಸ್ತಿ ಮಾಡಿಲ್ಲ, ನಿಮ್ಗಷ್ಟೇ ತೋರಿಸಿರೋದು. ಯಾಕೆಂದರೆ ಇವತ್ತು ರಾಯರ ಹುಟ್ಟಿದ ಹಬ್ಬ, ರಾಯರದು ವರ್ಧಂತಿ ನಡೀತಾ ಇದೆ ನೋಡಿ. ಇವತ್ತು ಹುಟ್ಟಿದ ಹಬ್ಬ. ನಾನು ಕೂಡ ಮನೆಯಲ್ಲಿ ವಿಶೇಷವಾಗಿ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ, ಬೆಳಗ್ಗೆ ಹೋಗೋಕ್ಕಾಗುತ್ತಾ ಈವ್ನಿಂಗ್ ಹೋಗೋಕ್ಕಾಗುತ್ತಾ ನೋಡೋಣ. ಸೊ ಬನ್ನಿ ಬ್ಲಾಗ್ನ ಶುರು ಮಾಡೋಣ. ಸೊ ಬ್ಲಾಗ್ಗಳಿಷ್ಟ, ನನ್ನ ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ವೀಡಿಯೋಸ್ಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಕಮೆಂಟ್ ಹಾಕಿ. ಕಮೆಂಟ್ ಹಾಕಿದ್ರೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ನಮ್ಮಿಂದ ಯಾವ್ಯಾವ ರೀತಿ ವಿಡಿಯೋಗಳನ್ನ ಕೊಡಲಿಕ್ಕೆ ಸಾಧ್ಯವಾಗುತ್ತೋ ಎಲ್ಲನೂ ಕೂಡ ನನ್ನ ಕಡೆಯಿಂದ ಟ್ರೈ ಮಾಡ್ತೀನಿ. ಸೊ ಬನ್ನಿ ಬ್ಲಾಗ್ ಶುರು ಮಾಡೋಣ ಅಂತಲೇ ಹೇಳ್ಬೋದು. ಸೊ ಸುಜಿತ್ ಹೇಳ್ದ ನನಗೆ ಇವತ್ತು ಪಾಲಕ್ ರೈಸ್ ಮಾಡಿಕೊಡಿ ಮಮ್ಮಿ ಅಂತ. ಸೊ ಹಂಗಾಗಿ ನೋಡಿ ತುಂಬ ಚೆನ್ನಾಗಿರುತ್ತೆ. ಮನೇಲೇ ಟ್ರೈ ಮಾಡಿ. ನಿಮಗೆ ಡಯಟ್ ಫಾಲೋ ಮಾಡೋರಿಗೂ ಕೂಡ ಈ ಸೋಯಾ ಚಂಕ್ಸ್ ಏನಿದೆ ತುಂಬಾ ಪ್ರೋಟೀನ್ ಕೊಡುತ್ತೆ ನಿಮಗೆ. ಸೊ ನೀವು ಯಾವುದಕ್ಕೂ ಯೂಸ್ ಮಾಡಿ, ಗ್ರೇವಿ ಮಾಡಿ, ರೈಸಿಗೆ ಮಾಡಿ, ತುಂಬ ಯೂಸ್ ಆಗುತ್ತೆ. ಸೊ ಡಯಟ್ ಮಾಡೋರು ತಿಂತೀನಿ ಅಂದರೆ ರೈಸ್ನ ಸ್ವಲ್ಪ ಕಡಿಮೆ ಹಾಕ್ಕೊಂಡು ಈ ಸೋಯಾ ಚಂಕ್ಸ್ ಏನಿದೆ ಇದನ್ನೆಲ್ಲ ಜಾಸ್ತಿ ಹುಡುಕಿ ಹಾಕ್ಕೊಂಡು ಸ್ವಲ್ಪ ತರಕಾರಿಗಳನ್ನ ಜೊತೆಗೆ ಇಟ್ಕೊಂಡು ತಿನ್ನಿ. ಸೊ ಬೆಳಗ್ಗೆ ಹೊತ್ತು ತುಂಬ ಹೊಟ್ಟೆ ಹಸಿವಾಗತ್ತೆ ಅಂತ ಅನ್ನೋರು ತರಕಾರಿಗಳನ್ನೆಲ್ಲ ಬಾಯ್ಲ್ ಮಾಡಿ ಸೊ ಅದನ್ನು ನೀವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಿಗೆ ತೊಗೋಬೋದು. ಸೊ ಅದನ್ನು ಕೂಡ ನಾನು ನಿಮಗೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ಇವತ್ತಿನ ತಿಂಡಿ ಇದು. ಇನ್ನು ನಾನು ಪಾಲಕ್ ಸ್ಮೂದಿನ ಮಾಡ್ಕೋಬೇಕು ಅಂತಿದ್ದೀನಿ. ಇದ್ರ ಜೊತೆಗೆ ನೋಡೋಣ ಏನೇನು ಮಾಡಲಿಕ್ಕಾಗುತ್ತೆ. ಯಪ್ಪ ಇವಾಗ ತಾನೇ ವರ್ಕೌಟ್ ಮುಗಿತಲ್ಲ, ಸುಸ್ತಾಗ್ತಾ ಇದೆ. ಸ್ವಲ್ಪ ರೆಸ್ಟ್ ಮಾಡೋದು ಮರ್ತುಬಿಟ್ಟೆ ಅನ್ನೋದಕ್ಕಿಂತ ಟೈಮ್ ಆಗುತ್ತೆ ರಾಯರ ಪೂಜೆ. ಹಂಗಾಗಿ ಇನ್ನೂ ಸುಜಿತ್ ಕಸ ಗುಡಿಸ್ಬೇಕು, ಸುಜಿತ್ಗಿನ್ನೂ ಬಾಕ್ಸ್ ರೆಡಿ ಮಾಡಬೇಕು.
ಇವತ್ತು ರೆಡಿ ಮಾಡಿ ಹೋಗ್ಬಿಟ್ಟಿದ್ದೀನಿ ಎಲ್ಲನೂ. ಮೊಸರು ಬಜ್ಜಿ ಏನೇನು ಮಾಡ್ತೀರಾ ಸ್ನೇಹಿತರೆ. ಒಂದು ಕಡೆ ಕಾಫಿ ಮಾಡಬೇಕು, ರೋಹಿತ್ ಒಂದು ಕಡೆ ಒಬ್ರಿಗೆ ಹಾಲು ಕೊಡಬೇಕು, ಒಂದು ಕಡೆ ನೋಡಿ ಸ್ಪ್ರೌಟ್ಸ್ದು ಸಲಾಡ್ ಮಾಡಿಕೊಡ್ಬೇಕು, ಇನ್ನೊಂದು ಕಡೆ ತಿಂಡಿ ಮೊಸರು ಬಜ್ಜಿ ನೋಡಿ. ಸಾಂಬಾರಿಗೆ ಮೊಳಕೆ ಹುಳಿಕಾಳು ಸಾಂಬಾರಿಗೆ ರೆಡಿ ಮಾಡಿರ್ತಿದ್ದೀನಿ. ಯಪ್ಪ ಯಾವಾಗ ಮಾಡ್ತೀನೋ ಏನು ಕತೆನೋ. ಈಗ ಸದ್ಯಕ್ಕೆ ಸೂಜಮ್ಮಂಗೆ ಮೊಳಕೆ ಕಟ್ಟಿದ ಕಾಳು ಗೊತ್ತಲ್ಲ, ಮನೇಲಿ ಯಾವಾಗಲೂ ಇಟ್ಟಿರ್ತೀನಿ. ಇದು ಹೆಂಗೆ ಬೇಕಾದ್ರೂ ಮಾಡ್ಕೊಬೋದು. ನಾನು 3-4 ಥರ ಮಾಡ್ತೀನಿ ಇದರಲ್ಲಿ. ಸೊ ಹೆಂಗೆ ಈಸಿ ಆಗುತ್ತೋ ಹಾಗೆ. ಇವತ್ತು ಸೌತೆಕಾಯಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಹಾಕಲ್ಲ, ಸೋಜಿಗೆ ಬಾಯಿಗೆ ಸಿಗುತ್ತೆ ಅಂತ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಬಿಡ್ತೀನಿ ಅಷ್ಟೇ. ಆಯಿತು. ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ, ಸಾಲ್ಟ್, ಕಸ ಗುಡಿಸ್ಬೇಕೀಗ. ಬಾಕ್ಸ್ ರೆಡಿ ಮಾಡಿಬಿಟ್ಟು ಸೂಜಮ್ಮಗೆ ಸಾಲ್ಟ್ ಒಳ್ಳೇದಲ್ಲ ಮಕ್ಕಳಿಗೆ. ಸ್ಕೂಲ್ನಲ್ಲಿ ಇದನ್ನೆಲ್ಲ ಅಭ್ಯಾಸ ಮಾಡಿಸಿದ್ದಾರೆ. ಸೊ ಗೊತ್ತಲ್ಲ, ಸ್ಕೂಲ್ಗಳಲ್ಲಿ ತಿನ್ನೋವರೆಗೂ ಬಿಡಲ್ಲ. ಒಂದೊಂದು ಸಲ ಕ್ಯಾರೆಟು, ಈರುಳ್ಳಿ, ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಈರುಳ್ಳಿ, ಕ್ಯಾರೆಟು ಎಲ್ಲ ಹಾಕಿ ಮಾಡ್ತೀನಿ. ನಿಂಬೆಹಣ್ಣು ಇಟ್ಟಿದ್ದೆ. ಓಕೆ, ಹಂಗೆ ನಡೆಯುತ್ತೆ. ಇವತ್ತು ಹಂಗೆ ಹಾಕ್ಬಿಡ್ತೀನಿ. ನಿಂಬೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಸುಜಿತ್ಗೆ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದೆ. ಎಷ್ಟು ಗಡಿ ಬಿಡಿ ಇರುತ್ತೆ ಅಂದರೆ, ಕೆಲವೊಂದು ಸಲ ನಮಗೆ ಏನು ಡಯಟ್ ಫುಡ್ಗಳನ್ನ ಮಾಡ್ಕೋಬೇಕು. ಕೆಲವೊಂದು ಸಲ ನಮಗೆ ಟೈಮೇ ಆಗೋದಿಲ್ಲ. ಸೊ ಆ ಟೈಮಲ್ಲಿ ಏನಾದರೂ ಈ ಥರ ಲೈಟ್ ಫುಡ್ ತೊಗೋತೀನಿ. ನಾನು ರೈಸು ಸ್ವಲ್ಪ ಕಡಿಮೆನೇ. ಬೆಳಗ್ಗೆ ಹೊತ್ತು ನಾನು ರೈಸ್ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ರಾಗಿ ಮಾಲ್ಟು ಈ ಥರ ಸ್ಮೂದಿ ಏನಾದರೂ ಮಾಡ್ಕೋತೀನಿ. ಇನ್ನು ಸುಜಿತ್ತು ಲಂಚ್ ಬಾಕ್ಸು ಪ್ಯಾಕ್ ಆಯಿತು. ಇವಾಗ ಒಂದು ಸ್ಮೂದಿ ತೋರಿಸ್ತಾ ಇದ್ದೀನಿ. ಇವತ್ತು ಮೆಂತ್ಯ ಸೊಪ್ಪಿನ ಪಾಲಕ್ ರೈಸ್ ಮಾಡಿದ್ದೀನಲ್ವ, ಅದ್ರದ್ದು ಒಂದು ಸ್ವಲ್ಪ ಸೊಪ್ಪನ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ನೀಟಾಗಿ ವಾಶ್ ಮಾಡಿ ಒಂದು 5-6 ಕಡ್ಡಿ ಇರ್ಬೋದು ಪಾಲಕ್ ಸೊಪ್ಪು. ಇದರಲ್ಲಿ ತುಂಬ ಐರನ್ ಇರುತ್ತೆ, ತುಂಬಾ ಒಳ್ಳೆಯದು. ಸೊ ಇದ್ರ ಜೊತೆಗೆ ಆಪಲ್ ಹಾಕೋತಾ ಇದ್ದೀನಿ. ಆಪಲ್ಲು, ಸೌತೆಕಾಯಿ, ಆರೆಂಜು, ಇದೇನು ಬೇಕಾದ್ರೂ ನೀವು ಹಾಕೋಬೋದು. ಆರೆಂಜು ತುಂಬಾ ಚೆನ್ನಾಗಿರುತ್ತೆ. ಆಪಲ್ ಹಾಕ್ಕೊಂಡಿದ್ದೀನಿ. ಆರೆಂಜ್ ಹಾಕೊಂಡ್ರೆ ಫಿಲ್ಟ್ರ್ ಮಾಡಬೇಕು. ಸೊ ಆಪಲ್ ಹಾಕ್ಕೊಂಬಿಟ್ರೆ ಬೆಸ್ಟು. ಏನು ಫಿಲ್ಟ್ರ್ ಮಾಡೋಂಗಿಲ್ಲ, ಹಾಗೆ ಕುಡಿಯೋದು. ಸೊ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಬೇಕಾದ್ರೆ ನೋಡಿ. ಇದಕ್ಕೆ ನೀವು ಬೇಕಾದ್ರೆ ಏನಾದರೂ 1-2 ಡ್ರೈ ಫ್ರೂಟ್ಸು ನೆನೆಸಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇವೆರಡೇ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕಿ ರುಬ್ಬಿ 1 ಗ್ಲಾಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಸ್ಮೂದಿ. ಸೊ ಇದನ್ನೆಲ್ಲ ನೀವು ಟ್ರೈ ಮಾಡಿ. ಬೇಕಿದ್ರೆ ಮಿಲ್ಕ್ ಶೇಕ್ ಮಾಡ್ಕೋಬೋದು. ಮಿಲ್ಕ್ ಶೇಕ್ ಅಂದರೆ ಬನಾನಾ ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ರಾತ್ರಿನೇ ನೆನೆಸಿ ಓಟ್ಸ್ನ ಸೇರಿಸಿ ಮಾಡಿಕೊಂಡು ಕುಡಿಬೋದು. ಅದು ಕೂಡ ತುಂಬಾ ಹೆಲ್ತ್ಗೆ ಬೆನಿಫಿಟ್ಟು. ಮತ್ತು ಇದ್ರ ಜೊತೆಗೆ ದಿನದಲ್ಲಿ 1 ಬಾರಿನಾದ್ರೂ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಿ. ಯಾಕೆಂದರೆ ಅದು ಕೂಡ ನಿಮಗೆ ಗಟ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಚೆನ್ನಾಗಿದೆ ಸ್ಮೂದಿ ಮಾತ್ರ. ನೀವು ಕೂಡ ಟ್ರೈ ಮಾಡಿ, ತುಂಬ ಹೆಲ್ತ್ ಒಳ್ಳೆಯದು. ಹಲೋ ಸ್ನೇಹಿತರೆ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಸಾದ ಮಾಡ್ಕೊಬೇಕು. ಲೇಟ್ ಆದರೂ ಪರವಾಗಿಲ್ಲ, 11 ಗಂಟೆ ಇವಾಗ. ಪೂಜೆ ಮಾಡಿಕೊಂಡೆ ಅಲ್ಲ, ನೈವೇದ್ಯ ಮಾಡಿಕೊಂಡೆ ಪೂಜೆ ಮಾಡೋಣ ಇವತ್ತು. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನೈವೇದ್ಯ ಮಾಡ್ತಾ ಇದ್ದೀನಿ. ಏನು ನೈವೇದ್ಯ ಮಾಡ್ತಾ ಇದ್ದೀನಿ ಅಂದರೆ, ರಾಯರಿಗೆ ಪ್ರಿಯವಾದಂಥ ಹಯಗ್ರೀವ ಮಾಡ್ತಾ ಇದ್ದೀನಿ. ಸೊ ಅದನ್ನು ಹೇಗೆ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಪ್ರಸಾದ ಹೇಗೆ ಮಾಡೋದು ಈಸಿಯಾಗಿ ಅಂತ ತೋರಿಸ್ತೀನಿ. ಸೊ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಇದು ನಮ್ಮ ಮನೇಲಿ ಈಗ ವಾರದಲ್ಲಿ ಯಾವತ್ತಾದ್ರೂ ನಾನ್ ವೆಜ್ಜು ಹೀಗೆಲ್ಲ ಮಾಡ್ತಿರ್ತೀವಲ್ವ. ಸೊ ನಾನ್ ವೆಜ್ಗೆ ಬೇರೆ ಪಾತ್ರೆಗಳು, ಈ ನೈವೇದ್ಯಕ್ಕೆ ಅಂತಲೇ ಈ ಪಾತ್ರೆಗಳೆಲ್ಲ ನಾನು ಎತ್ತಿಟ್ಕೊಂಡಿದ್ದೀನಿ. ಶನಿವಾರದ ಹೊತ್ತು ನೈವೇದ್ಯಕ್ಕೆ ಏನು ಪಾತ್ರೆಗಳು ಬಳಸ್ತೀವಿ ಅದರಲ್ಲೇ ಮಾಡ್ತಾಯಿದ್ದೀನಿ. ಇದಕ್ಕೆ ಸಿಹಿ ಪದಾರ್ಥಕ್ಕಷ್ಟೇ ಇಟ್ಕೊಂಡಿರೋ ಅಂಥ ಬಾಣಲೆ ಈ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದ ನಂತರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದು ಎತ್ತಿಟ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಕ್ವಿಕ್ಕಾಗಿ ಆಗುತ್ತೆ. ಇನ್ನೊಂದು ಕಡೆ 1 ಗಂಟೆಗಳ ಕಾಲ ಕಡಲೆಬೇಳೆನ ನೆನೆಸಿದ್ದೀನಿ. 1 ಅವರ್ ನೆಂದರೆ ಸಾಕು. ಸೊ ಪ್ರಸಾದ ಮಾಡೋಕ್ಕೆ ಮುಂಚೆನೇ ನೆನೆಸಿಟ್ಕೋಬೇಕಿದು. 1 ಅವರು, ಒಂದು ಅರ್ಧ ಗಂಟೆ ನೆಂದ್ರೂ ಸಾಕಾಗುತ್ತೆ ಕಡಲೆಬೇಳೆ. ಒಂದು ಹಿಡಿಯುವಷ್ಟು ನೆನೆಸಿಟ್ಕೊಂಡಿದ್ದೀನಿ, 1-2 ಹಿಡಿಯುವಷ್ಟು. ಅದನ್ನು ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಒಂದು 3-4 ಕುಕ್ಕರ್
ವಿಷಲ್ಸ್ ಬರ್ಸ್ಕೊಂಡಿದ್ದೀನಿ, ಒಂದು 5 ಬರ್ಸ್ಕೊಂಡ್ರೂ ತೊಂದರೆ ಇಲ್ಲ. ಯಾಕೆಂದರೆ ಕಾಳು ಕದರಬೇಕು, ತುಂಬಾ ಗಟ್ಟಿ ಗಟ್ಟಿ ಇರಬಾರ್ದು. ಒಂದು ಕಡೆ ಅದು ತಣ್ಣಗಾಗಿದೆ. ಇಲ್ಲಿ ನೋಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಾಯಿತು. ಇದಕ್ಕೆ 1 ಕಪ್ಪಷ್ಟು ಒಂದು ಟೀ ಗ್ಲಾಸಲ್ಲಿ ತೊಗೊಂಡಿದ್ದೀನಿ ಅಂದ್ಕೊಳ್ಳಿ. ಅಂದರೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಬಾಂಬೆ ರವೆ, ಅದನ್ನು ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಲ್ಲ ಇದು, ದಪ್ಪ ರವೆ ಬರುತ್ತೆ ನೋಡಿ, ಮಾಮೂಲಿ ನೀವು ಉಪ್ಪಿಟ್ಟಿಗೆ ಬಳಸೋಂಥ ಕೃಷ್ಣ ರವೆ ಅಂತೆಲ್ಲ ಕರೀತಾರಲ್ಲ ಅದು. ಸೊ ಅದನ್ನು ಇದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೆಂಪಾಗೋವರೆಗೂ ಸಣ್ಣ ಊರಿನಲ್ಲಿ ನೀಟಾಗಿ ಹುರ್ಕೋಬೇಕಾಗತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ತೆಗೆದು ಇಟ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಪ್ರಸಾದ ಅಂತ ಅಂದರೆ, ಸೊ ಅಮೃತಕ್ಕೆ ಸಮ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಪ್ರಸಾದ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ತುಂಬ ಚೆನ್ನಾಗಿದೆ. ಅದಕ್ಕೆ ರಾಯರಿಗೆ ಇದು ತುಂಬ ಪ್ರಿಯ ಅಂತೆ ಈ ಒಂದು ಪ್ರಸಾದ. ಸೊ ರಾಯರ ಹೆಸರು ಹೇಳ್ಕೊಂಡೇ ಮಾಡ್ತಾ ಇದ್ದೀನಿ, ಅಷ್ಟೇ ಚೆನ್ನಾಗಾಗಿತ್ತು. ಟ್ರೈ ಮಾಡಿ ನೋಡಿ, ನೀವಂತೂ ಪ್ರತಿ ಸಲ ಇದನ್ನೇ ಮಾಡ್ತೀರಾ. ರಾಯರಿಗೆ ಅಂತ ಅಲ್ಲ, ಮನೆಯಲ್ಲಿ ಯಾವುದೇ ದೇವ್ರ ನೈವೇದ್ಯ ಅಂದ್ರೂ ಇದನ್ನೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸಜ್ಜಿಗೆ ಒಂದು ಟೇಸ್ಟ್ ಆದರೆ ಈ ಹಯಗ್ರೀವ ಒಂದು ಟೇಸ್ಟು. ಇದೊಂದು ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನನಗೆ ಅಂತ ಅಲ್ಲ, ನಮ್ಮ ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು. ನೋಡೋಣ ಅಂತ ಸ್ವಲ್ಪ ಮಾಡಿದ್ದೆ. ಸೊ ಕಣ್ಮುಚ್ಚಿ ಬಿಡೋ ಅಷ್ಟರಲ್ಲಿ ದೇವ್ರ ನೈವೇದ್ಯ ಆದಮೇಲೆ ಸ್ವಲ್ಪನೂ ಇಲ್ಲ, ಎಲ್ಲ ಖಾಲಿ ಆಗೋಯ್ತು, ಅಷ್ಟು ಚೆನ್ನಾಗಿತ್ತು. ಸೊ ನೋಡಿ, ಇವಾಗ ಕೆಂಪಾಗೋವರೆಗೂ ಚೆನ್ನಾಗಿ ರವೆನ ಇದ್ರ ಜೊತೆ ಹುರ್ಕೊಳ್ಳಿ. ಸೊ ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಈಗ ಈ ಕೆಂಪು ಹುರಿದಾದ್ಮೇಲೆ ಈ ಸೈಡಲ್ಲಿ ಕಡಲೆಬೇಳೆನ ಒಂದು 2 ಕಪ್ಪು ನೀರು ಹಾಕ್ಕೊಂಡು ಕೂಗ್ಸಿಟ್ಕೊಂಡಿದ್ದೀನಿ. ಸೊ ಅದನ್ನು ಕಡಲೆಬೇಳೆ ಸಮೇತ ಇದ್ರ ಜೊತೆಗೆ ಹಾಕೋಬೇಕು. ತುಂಬ ಈಸಿ ಸ್ನೇಹಿತರೆ, ಬೇಗನೆ ಆಗೋಗುತ್ತೆ. ಕಡಲೆಬೇಳೆ ಬೇಯಿಸಿಟ್ಕೊಂಡ್ಬಿಟ್ರಂತೂ ತುಂಬ ಬೇಗ ಆಗುತ್ತೆ. ನೋಡಿ, ಆ ನೀರು ಸಮೇತ ನಾನು ಇದಕ್ಕೆ ಹಾಕಿದ ತಕ್ಷಣ ಚೆನ್ನಾಗಿ ಕೈ ಆಡಿ, ಯಾಕೆಂದರೆ ರವೆ ಅಲ್ವಾ ಗಂಟಾಗ್ಬಿಡುತ್ತೆ. ಸೊ ಹಾಕಿದ ತಕ್ಷಣ ಈ ಥರ ನೀಟಾಗಿ ಕೈ ಆಡ್ತಾ ಹೋಗಬೇಕು. ಕಡಲೆಬೇಳೆ ಹೇಗೂ ಚೆನ್ನಾಗಿ ಬೆಂದಿರುತ್ತಲ್ವ, ನೀವು ಪ್ರಸಾದ ಮಾಡ್ತಾನೆ ಸ್ಮ್ಯಾಶ್ ಆಗೋಗುತ್ತೆ ಇದು. ಅಷ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಕಡಲೆಬೇಳೆನ. ನೋಡಿ, ಇವಾಗ ರವೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಆಲ್ಮೋಸ್ಟ್ ನೀವು ಗಂಜಿ ಮನೆಯಲ್ಲಿ ರವಾ ಗಂಜಿ ಬೆಲ್ಲ ಎಲ್ಲ ಹಾಕಿ ಗಂಜಿ ಎಲ್ಲ ಮಾಡಿರ್ತೀರಲ್ವ, ಈ ಬಾಣಂತಿಯವ್ರಿಗೆಲ್ಲ ಗಂಜಿ ಮಾಡ್ತೀವಲ್ವ, ಸೇಮ್ ಅದೇ ಥರ ಕಾಣಿಸ್ತಾ ಇರುತ್ತೆ ನಿಮಗೆ. ನೀಟಾಗಿ ರವೆ ಎಲ್ಲ ಬೆಂದಾದಮೇಲೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಇಲ್ಲಿ ಸಕ್ಕರೆ ಹಾಕ್ತಿಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾ ಇದ್ದೀನಿ. ಸೊ ನೀವು ಯಾವ ಬೆಲ್ಲ ಬೇಕಾದರೂ ಹಾಕ್ಕೋಬೋದು. ನಾನು ಮನೆಯಲ್ಲಿತ್ತು ಬೆಲ್ಲದ ಪುಡಿ, ಹಾಗಾಗಿ ನಾನು ಆರ್ಗ್ಯಾನಿಕ್ ಬೆಲ್ಲನೇ ಹಾಕ್ತೀನಿ. ಸೊ ನೋಡ್ಕೊಳ್ಳಿ, ರವೆ ಬೇಯೋದಕ್ಕೆ ಇನ್ನೊಂದು ಸ್ವಲ್ಪ ಏನಾದ್ರು ನೀರು ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸೊ ನೀರು ಹಾಕ್ಕೊಂಡು ಈ ಥರ ನೋಡಿ, ಎಷ್ಟು ತೆಳುವಾಗಿ ಇರಬೇಕು. ಇದು ಗಟ್ಟಿ ಆಗುತ್ತೆ ತಣ್ಣಗಾಗಿದ ನಂತರ. ನೋಡಿ, ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ಟೇಸ್ಟಿಗೆ ನೋಡಿಕೊಂಡು, ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳೋಣ ಅಂತ ನೋಡ್ಕೊತಾ ಇದ್ದೀನಿ. ಸೊ ನಾನು ಟೇಸ್ಟ್ ಮಾಡಿ ನೋಡಿಲ್ಲ. ಸೊ ಇದು ಏನು ಅಂದರೆ ಕಲರ್ ಜಾಸ್ತಿ ಬರುತ್ತೆ, ಟೇಸ್ಟ್ ಸ್ವಲ್ಪ ಕಡಿಮೆ, ಅಂದರೆ ಸ್ವೀಟ್ಸ್ ಕಡಿಮೆ ಇರುತ್ತೆ ಆರ್ಗ್ಯಾನಿಕ್ ಬೆಲ್ಲದಲ್ಲಿ. ಸೊ ಹಂಗಾಗಿ ಸ್ವಲ್ಪ ಕಲರ್ ಏನೋ ಬಂತು, ಸ್ವೀಟ್ ಕಡಿಮೆ ಇರ್ಬೋದು ಅಂತ ಅನ್ನಿಸ್ತು. ಹಂಗಾಗಿ ಇನ್ನೊಂದು 2 ಸ್ಪೂನು ಬೆಲ್ಲ ಹಾಕಿ ನೀಟಾಗಿ ಕುದಿಸ್ಕೋಬೇಕಿದು. ಚೆನ್ನಾಗಿ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ವೀಡಿಯೋ ಸ್ಕಿಪ್ ಆಗಿದೆ, ಏಲಕ್ಕಿ ಪೌಡ್ರ್ ಹಾಕಿರೋದು. ಲಾಸ್ಟಲ್ಲಿ ನೀವು ಏಲಕ್ಕಿ ಪೌಡ್ರ್ ಹಾಕಿ, ನಾನು ಆ ವಿಡಿಯೋ ಎಲ್ಲ ಸ್ಕಿಪ್ ಆಗಿರೋದ್ರಿಂದ ತೋರಿಸ್ಲಿಕ್ಕಾಗಿಲ್ಲ. ಇದಕ್ಕೆ ನೀವು ಹಸಿ ತೆಂಗಿನಕಾಯಿ ತುರಿನಾದರೂ ಹಾಕ್ಕೋಬೋದು, ಅಥವಾ ಒಣ ತೆಂಗಿನಕಾಯಿ ಬೇಕಾದರೂ ಹಾಕ್ಕೋಬೋದು. ಅಂದರೆ ಕೊಬ್ಬರಿ ತುರಿನ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಯಾವುದಾದ್ರೂ ಹಾಕ್ಕೊಳ್ಳಿ, ನಿಮಗೆ ಯಾವುದು ಇರುತ್ತೆ ಮನೇಲಿ ಅದು ಹಾಕ್ಕೊಳ್ಳಿ. ನಾನಿವತ್ತು ಮನೆಯಲ್ಲಿ ತುರಿದಿರೋ ಅಂಥ ಕೊಬ್ಬರಿ ತುರಿ ಇತ್ತು, ಹಾಗಾಗಿ ಅದೇ ಹಾಕ್ಕೋತಾ ಇದ್ದೀನಿ. ಒಂದು ಕೊಬ್ಬರಿ ಹಾಕಿದ ಮೇಲೆ ಒಂದು 2 ನಿಮಿಷ ಮಿಕ್ಸ್ ಮಾಡಿ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡಿ. ಸಖತ್ತಾಗಿರುತ್ತೆ ನಿಜವಾಗ್ಲೂ. ಬೇಕಿದ್ರೆ ಟ್ರೈ ಮಾಡಿ ನೋಡಿ, ಯಾವ ದೇವ್ರಿಗೆ ಬೇಕಾದ್ರೂ ಇಡ್ಬೋದು ಇದನ್ನು. ಅದರಲ್ಲೂ ರಾಯರ ಪೂಜೆಗೆ ಅಂತ ಮಾಡಿರೋವಂಥ ಪ್ರಸಾದ, ರಾಯರಿಗೆ ತುಂಬ ಪ್ರಿಯವಾದಂಥ ಪ್ರಸಾದ ಅಂತಲೇ ಹೇಳ್ತಾರೆ. ಇವತ್ತು ಈ ಪ್ರಸಾದ ಮಾಡಿದ್ದಂತೂ ನನಗೆ ತುಂಬಾ ಖುಷಿ ಆಯಿತು. ಸೊ ನೀವು ಟ್ರೈ ಮಾಡಿ, ಏನಾದರೂ ಇಷ್ಟ ಆಯಿತು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ ಇವಾಗ ರಾಯರ ಪೂಜೆ ಮಾಡೋಣ. ಈಗ ದೀಪ ಹಚ್ಕೋತಾ ಇದ್ದೀನಿ. ಇವತ್ತು ಗುರುವಾರ ಅನ್ನೋದೇ ಬರುತ್ತೆ ರಾಯರ ಪೂಜೆ ಅಂತ ಅಂದರೆ. ಗುರುವಾರದ ದಿವಸ ನಾನು ಕೊಬ್ಬರಿ ಎಣ್ಣೆ ಸಂಕಲ್ಪ ಮಾಡಿದ್ದೀನಿ. ಸೊ ಗುರುವಾರ ನಾನು ಅದನ್ನು ಮಾಡ್ತೀನಿ. ಇವತ್ತು ತುಪ್ಪದ ದೀಪ ಹಚ್ತಾ ಇದ್ದೀನಿ ರಾಯರಿಗೆ ಅಂತ 1-2 ದೀಪಗಳು ಎಕ್ಸ್ಟ್ರಾ ಸೆಟ್ಗಳನ್ನ ಇಟ್ಕೊಂಬಿಟ್ಟಿದ್ದೀನಿ. ಒಂದು 3 ಸೆಟ್ಟು ದೀಪಗಳನ್ನ ಎಕ್ಸ್ಟ್ರಾ ಇದೆ. ಒಂದು ನೋಡ್ತಾನೆ ಇರ್ತೀರ,
ಅಂದರೆ ಸಂಕಷ್ಟಿಗೆ, ರಾಯರ ಪೂಜೆ ಮಾಡಲಿಕ್ಕೆ, ವಿಶೇಷವಾದ ಸಂಕಲ್ಪ ಮಾಡಲಿಕ್ಕೆ ಇದಕ್ಕೆಲ್ಲ. ಸೊ ರಾಯರಿಗೆ ತುಳಸಿ ಮಾಲೆ ಹಾಕಬೇಕಾದ್ರೆ ಅದು ನಾನು ಇಟ್ಟಿರೋದಲ್ಲ, ಹಣೆಗೆ ಗಂಧ ಇಟ್ಟಿದ್ನಲ್ವ, ಆ ತುಳಸಿ ಒಂದೇ ಒಂದು ದಳ ರಾಯರ ಹಣೆಗೆ ಹೇಗೆ ಅದು ಅಂಟ್ಕೊಂಡಿದೆ ನೋಡಿ. ಸೊ ನಾನೇನು ಇಟ್ಟಿಲ್ಲ, ಅದು ರಾಯರಿಗೆ ಇಡಬೇಕಾದ್ರೆ ಅದು ಮಾಲೆ ತಗಲಿ ಅದು ಅಂಟ್ಕೊಂಡಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಯರ ಒಂದು ಫೋಟೋ ಅಂತೂ. ಸೊ ಇಲ್ಲಂತೂ ಪೂಜೆ ಎಲ್ಲ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ, ರಾಯರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ರಾಯರ ಮಠಕ್ಕೆ ಹೋದೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ರಾಯರ ದರ್ಶನ ಮಾಡಿಸ್ತೀನಿ. ನಮ್ಮ ಗುಬ್ಬಿನಲ್ಲಿ ಯಾವ ರೀತಿಯಾಗಿ ರಾಯರ ಸೇವೆಗಳನ್ನೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ಒಬ್ಬರು ಫ್ರೆಂಡ್ ಕೂಡ ಮೀಟ್ ಆಗೋದಿತ್ತು ಕಡಬಾಯಿಂದ, ಹೇಳಿದ್ದೀನಿ ನಿಮಗೆ, ಅಂದರೆ ಯೂಟ್ಯೂಬಿಂದ ಪರಿಚಯ ಆಗಿದ್ದಂಥದ್ದು. ಸೊ ಅವ್ರನ್ನೂ ಮೀಟ್ ಆಗೋದಿತ್ತು. ಅವರು ಕೂಡ ರಾಯರ ಭಕ್ತರು, ರಾಯರ ದೇವಸ್ಥಾನದಲ್ಲಿ ಸಿಗ್ತೀನಿ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಪೂಜೆ ಎಲ್ಲ ಮುಗಿಸಿ ನಾನು ಒಂದು ಟೈಮ್ ಬಂದು ಒಂದು 12 ಗಂಟೆ 12 ಕಾಲು ಆಗಿತ್ತು. ಇಷ್ಟೆಲ್ಲ ನಾನು ಪೂಜೆಗೆ ಅಣಿ ಮಾಡ್ಕೋಬೇಕಲ್ವ, ನೈವೇದ್ಯ ಎಲ್ಲ ಮಾಡಿಕೊಂಡು. ಸೊ ಇಲ್ಲೇನು ಪೂಜೆ ಮಾಡ್ತಾಯಿದ್ದೀನಿ ಅಂದರೆ ರಾಯರ ವೃತ್ತಿಕೆನ ಇಟ್ಕೊಂಡಿದ್ದೀನಿ ನಾನು. ಹಾಗಾಗಿ ಅಲ್ಲಿ ರಾಯರ ಮೃತ್ತಿಕೆಗೂ ಕೂಡ ಒಂದು ತುಳಸಿ ದಳನ ಇಟ್ಟು ಪೂಜೆ ಮಾಡ್ತೀನಿ. ಸೊ ರಾಯರಿಗೆ ಬೇಡಿಕೊಂಡು, ಸೊ ಇಲ್ಲೂ ಕೂಡ ಪೂಜೆನೆಲ್ಲ ಮುಗಿಸಿ ನಾನಿವಾಗ ರೋಹಿತು ಕೂಡ ಸ್ನಾನ ಮುಗಿಸಿ ಬಂದ. ರೋಹಿತು ಕೂಡ ಅವನು ಕೂಡ ರಾಯರಿಗೆ ನಮಸ್ಕಾರ ಹಾಕ್ತಾನೆ. ನೋಡಿ ಪೂಜೆ ಎಲ್ಲ ಆಯಿತು. ಇವತ್ತು ರಾಯರ ವಿಶೇಷ ಪೂಜೆ ಅಂತಲೇ ಹೇಳ್ಬೋದು. ರಾಯರಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಈಗ ಬಂದೆ ರಾಯರ ಮಠಕ್ಕೆ. ನಮ್ಮ ಶ್ರೀಮಠದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಬಗ್ಗೆ ಒಂದು 2 ನಿಮಿಷಗಳ ಕಾಲ ಅವರ ಜೀವನ ಹೇಗೆ ಪ್ರಾರಂಭ ಆಯಿತು, ಹೇಗೆ ಜನನ ಆಯಿತು ಅಂತ 2 ನಿಮಿಷ ತಿಳಿಸ್ತೀನಿ. ನನಗೆ ತಿಳಿದಿರೋ ಮಟ್ಟಿಗೆ ಗುರು ರಾಘವೇಂದ್ರ ಸ್ವಾಮಿಗಳ ತಂದೆ ತಾಯಿ ತಿಮ್ಮಣ್ಣ ಭಟ್ಟರು ತಂದೆ ಅಂತ, ತಾಯಿ ಶ್ರೀಮತಿ ಗೋಪಿಕಾಂಬ ಅಂತೇಳಿ. 1595ನೇ ಇಸ್ವಿಯಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಒಂದು ಹಳ್ಳಿನಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬ ಅವರ ಗರ್ಭದಲ್ಲಿ ಶ್ರೀ ಗುರುರಾಯರ ಜನನ ಆಗುತ್ತೆ. ಅವರ ಪೂರ್ವಾಶ್ರಮದ ಹೆಸರು ತಂದೆ ತಾಯಿಗಳು ವೆಂಕಟನಾಥ ಅಂತೇಳಿ ನಾಮಕರಣ ಮಾಡ್ತಾರೆ. ಏನಂತೆ ವೆಂಕಟನಾಥ ಅಂತ ನಾಮಕರಣ ಮಾಡ್ತಾರೆ ಅಂತಂದ್ರೆ, ಅವರು ವೆಂಕಟೇಶ್ವರನ ವರಪುತ್ರ. ಅವರ ತಂದೆ ತಾಯಿಗಳು ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರು ಶ್ರೀ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ತಮಗೆ ಒಬ್ಬ ಪುರುಷನ ಒಂದು ಮಗುವಿನ ಗಂಡು ಮಗು ಜನನ ಆಗಲಿ ಅಂತ ಶ್ರೀ ವೆಂಕಟೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಾಗ ಅವರ ಒಂದು ದೇವರ ಆಶೀರ್ವಾದದಿಂದ ಒಂದು ಮಗು ಜನನ ಆಗುತ್ತೆ. ಆ ಮಗುನೇ ಇವತ್ತಿನ ಗುರು ರಾಘವೇಂದ್ರ ಸ್ವಾಮಿಗಳು. ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಂತೇಳಿ. ಅವರು ಮುಂದಿನ ದಿನಗಳಲ್ಲಿ 1621ನೇ ಇಸ್ವಿನಲ್ಲಿ ಅವರು ಸನ್ಯಾಸತ್ವ ಸ್ವೀಕಾರ ಮಾಡ್ಕೊಳ್ತಾರೆ. 1671ನೇ ಇಸ್ವಿನಲ್ಲಿ ಅವರು ಜೀವಂತ ಬೃಂದಾವನಸ್ಥರಾಗ್ತಾರೆ. ಈಗಿನ ತುಂಗಭದ್ರಾ ನದಿ ತೀರದಲ್ಲಿರತಕ್ಕಂಥ ಮಂತ್ರಾಲಯ ಎಂಬಂಥ ಸ್ಥಳದಲ್ಲಿ 1671ರಲ್ಲಿ ಬೃಂದಾವನಸ್ಥರಾಗ್ತಾರೆ. ಅಲ್ಲಿಂದ ಅವರು ಭಕ್ತರಿಗೆ ಹೇಳಿ, ನಾನು ಸುಮಾರು 700 ವರ್ಷಗಳ ಕಾಲ ಬೃಂದಾವನದಲ್ಲಿ ಇದ್ದು ನನ್ನನ್ನು ನೆನೆದು ಬಂದಂಥ ಭಕ್ತರಿಗೆ ನಾನು ಆಶೀರ್ವಾದ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ಒಂದು ಬೃಂದಾವನಸ್ಥ ಆದಂಥ ಕಾರ್ಯಕ್ರಮವನ್ನು ಅವತ್ತಿನ ದಿವಸದಲ್ಲಿ ನೆರವೇರುತ್ತೆ. ಹಲವಾರು ಭಕ್ತರು, ಸಾವಿರಾರು ಭಕ್ತರು ಕಣ್ಣೀರನ್ನು ಹಾಕಿ ಆ ಬೃಂದಾವನಸ್ಥ ನೆನೆಸ್ಕೊಳ್ತಾರೆ. ಇವತ್ತು ಅಂತ ಮಹಾನ್ ಭಾವ ಶ್ರೀ ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿಗಳ 431ನೇ ವರ್ಷದ ಜನ್ಮದಿನೋತ್ಸವ, ಅಂದ್ರೆ ವರ್ಧಂತಿ ಅಂತ ಕರಿತೀವಿ ನಾವು, ಹುಟ್ಟಿದ ಹಬ್ಬ ಅಂತ ಕರಿತೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಭಾರತ ದೇಶದಾದ್ಯಂತ ಅಥವಾ ಹೊರದೇಶದಲ್ಲಿ ಎಲ್ಲಿ ಮಂತ್ರಾಲಯ ಸಹ ಆ ಮಠಗಳಲ್ಲಿ ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. ನಮ್ಮ ಶ್ರೀಮಠದಲ್ಲಿ ಇವತ್ತು ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಕಾರ್ಯಕ್ರಮ ನಡೆದಿದೆ.
ಇವಾಗ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ, ನಂತರ ರಥೋತ್ಸವ ಆಗುತ್ತೆ, ಅದ ನಂತರ ಗುರುರಾಯರಿಗೆ ಪಾದಪೂಜೆ ನಡೆಯುತ್ತೆ, ಅದ ನಂತರ ಕನಕಾಭಿಷೇಕ ನಡೆಯುತ್ತೆ. ನಾವು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಆ ಒಂದು ಗುರುರಾಯರ ಒಂದು ಪೂಜಾ ಕಾರ್ಯಕ್ರಮಗಳನ್ನೆಲ್ಲ ವೀಕ್ಷಣೆ ಮಾಡಿ ಗುರುರಾಯ ಒಂದು ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಹಲವಾರು ಪೂಜೆ ಎಲ್ಲ ತೋರಿಸ್ದೆ, ರಾಯರನ್ನೇ ತೋರಿಸ್ಲಿಲ್ಲ ಅಲ್ವಾ? ಬನ್ನಿ ದರ್ಶನ ಮಾಡ್ಕೊಂಬನ್ನಿ. ಸೊ ಇವತ್ತಂತೂ ಭಾಳ ಚೆನ್ನಾಗಿ ಅಲಂಕಾರ ಮಾಡಿದರು ರಾಯರಿಗೆ. ಜನ ಭಕ್ತರು ಸಿಕ್ಕಾಬಟ್ಟೆ ಜನ ಇದ್ರು ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು ಇವತ್ತಿನ ಪೂಜೆ. ರಾಘವೇಂದ್ರ ಸ್ವಾಮಿ ಅವ್ರಿಗೆ ಹಯಗ್ರೀವ ಅನ್ನೋ ಒಂದು ಪ್ರಸಾದ ತುಂಬ ಪ್ರೀತಿ, ಅವರಿಗೆ ತುಂಬ ಇಷ್ಟ ಅಂತೆ. ಸೊ ಅದನ್ನು ಇವತ್ತು ಅವ್ರು ಹುಟ್ಟಿದ ಹಬ್ಬದ ಸಲುವಾಗಿ ನಾನು ಕೂಡ ಮನೇಲಿ ಮಾಡಿದ್ದೀನಿ. ಅಮೃತ ಥರ ಇದೆ ನಿಜವಾಗ್ಲೂ. ತಿಂತಾನೇ ಇರಬೇಕು ಅನಿಸುತ್ತೆ. ನಿಜ ನಾನು ಫಸ್ಟ್ ಟೈಮ್ ಮಾಡಿದ್ದದು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ, ಯಾರೋ ಇನ್ಸ್ಟಾದಲ್ಲಿ ತೋರಿಸಿದ್ರು ನೋಡೋಣ ಅಂತ, ರಾಯರಿಗೆ ಇಷ್ಟ ಅಂತ ಟ್ರೈ ಮಾಡಿದೆ. ನಿಜವಾಗ್ಲೂ ರಾಯರ ಹೆಸರು ಹೇಳಿ ಎಷ್ಟು ಬೇಗ ಮಾಡಿದ್ದೀನಿ ಅಂದರೆ ಅಷ್ಟೇ ಚೆನ್ನಾಗಿದೆ ಪ್ರಸಾದ ಅಂತೂ. ನಿಜ ರಾಯರ ದೇವಸ್ಥಾನದ ಪ್ರಸಾದ ತಿಂದಿದ್ರೂ ಇಷ್ಟು ಖುಷಿ ಆಗ್ತಿರ್ಲಿಲ್ವೇನೋ, ಅಷ್ಟು ಖುಷಿ ಆಯಿತು ನನಗೆ ಮನೆಗೆ ಬಂದು ಪ್ರಸಾದ ತಿಂದಮೇಲೆ. ಸೊ ತುಂಬ ಲೇಟ್ ಆಗುತ್ತೆ, 3 ಗಂಟೆ 3:15 ಆಗುತ್ತೆ ಅಂದರು. ಮನೆಯವ್ರಿಗೆ ಬೇರೆ ಥೆರಪಿ ಮಾಡೋರು ಬಂದಿದ್ರಾ, ಸೊ ಊಟ ಕೊಡಬೇಕಿತ್ತು. ಸೊ ಹಂಗಾಗಿ ನಾನು ಬೇಗ ಬಂದ್ಬಿಟ್ಟೆ. ತುಂಬ ಜನ ಬಂದಿದ್ದರು ಎಲ್ಲ ಕಡೆಯಿಂದ, ಹಳ್ಳಿಗಳ ಕಡೆಯಿಂದ, ಕಡಬ, ನಿಟ್ಟೂರು, ನಮ್ಮ ಗುಬ್ಬಿ, ಸಿಕ್ಕಾಬಟ್ಟೆ ರಾಯರು ಭಕ್ತರು ಎಲ್ಲ ಕಡೆ. ಸೊ ರಾಯರ ಜೊತೆ ಪಲ್ಲಕ್ಕಿಲೂ ಕೂಡ ಒಂದು ರೌಂಡು ರಾಯರ ಹಿಂದೆ ಹೋಗಿ ಬಂದೆ. ಸೊ ಈ ರಾಯರ ಮಠದಲ್ಲಿ ಇವತ್ತು ಪಲ್ಲಕ್ಕಿ ಉತ್ಸವ ಇರುತ್ತೆ, ರಥೋತ್ಸವ ಇರುತ್ತೆ, ಜೊತೆಗೆ ರಾಯರ ಪಾದ ಪೂಜೆ ಇರುತ್ತೆ, ಮತ್ತು ಕನಕಾಭಿಷೇಕ ಇರುತ್ತೆ, ಜೊತೆಗೆ ಮಹಾಮಂಗಳಾರತಿ, ಇಷ್ಟೆಲ್ಲ ಪ್ರೋಗ್ರಾಮ್ಗಳಿರ್ತವೆ. ಸೊ ಮುಖ್ಯವಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಸೊ ರಾಯರ ದರ್ಶನ ಮಾಡಿದ್ರೆ ನನಗೆ ಅಷ್ಟೇ ಸಾಕು. ಮನೆಯಲ್ಲಿ ನೆಮ್ಮದಿಯಾಗಿ ಪೂಜೆ ಮಾಡಿದ್ದೀನಿ, ರಾಯರ ಮಠಕ್ಕೆ ಹೋಗಿ ಬಂದಿದ್ದೀನಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನೋ ಒಂಥರ ಮೈಯಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದನ್ನು ಮೈ ತುಂಬ ಬಂದ್ಬಿಡ್ತು ಅಂತ ಅನಿಸುತ್ತೆ. ಸೊ ಅಷ್ಟು ಖುಷಿ ಆಯಿತು. ಸೊ ನೀವು ಕೂಡ ಇವಾಗ ಹೋಗಿಲ್ಲ ಅಂದರೂ ಮುಂದಿನ ಗುರುವಾರನಾದ್ರೂ ರಾಯರ ಮಠಕ್ಕೆ ಹೋಗಿ ಬನ್ನಿ. ಇವತ್ತು ರಾಯರ 431ನೇ ವರ್ಷದ ಹುಟ್ಟಿದ ಹಬ್ಬ. ಸೊ ತುಂಬ ಖುಷಿ ಆಯಿತು. ತುಂಬ ಜನ ಬಂದಿದ್ದರು. ರಾಯರು ಅದ್ದೂರಿ ಮೆರವಣಿಗೆ, ಜನ ಎಲ್ಲನೂ ನೋಡೋದು ಬಹಳ ಖುಷಿ ಆಯಿತು. ನೀವು ಕೂಡ ಹೋಗಿ ಬನ್ನಿ. ಗುರುಗಳು ಎಲ್ರಿಗೂ ಒಳ್ಳೇದು ಮಾಡಲಿ. ಸೊ ಕೋಟ್ಯಾಂತರ ಜನರ ಮನಸ್ಸಿನಲ್ಲಿ ರಾಯರು ನೆಲೆಸ್ಬಿಟ್ಟಿದ್ದಾರೆ. ಸೊ ಹಾಗೇ ನನಗೂ ಕೂಡ. ಸೊ ರಾಯರು ಅಂದರೆ ಅಷ್ಟೇ ಪ್ರೀತಿ, ಅಷ್ಟೇ ಗೌರವ. ಸೊ ಎಲ್ಲನೂ. ಸೊ ಇವತ್ತಿನ ಪೂಜೆ ಕೂಡ ಚೆನ್ನಾಗಾಯಿತು. ಸೊ ಬೆಳಗ್ಗೆಯಿಂದ ಒಂದು ಪ್ರಸಾದದ ವೀಡಿಯೋಸು, ಪ್ರಸಾದದ್ದು ಒಂದು ರೆಸಿಪಿ ಕೂಡ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಇನ್ನು ಈ ಡ್ರೆಸ್ ಬಂದು ಲಾಸ್ಟ್ ಟೈಮು ನಾನು ನಿಮಗೆ ತೋರಿಸಿದ್ದೀನಿ, ಇನ್ನೂ ಸ್ಲಿಮ್ಮಾಗಿ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ ಹಾಕ್ಕೊಂಡು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಿಜವಾಗ್ಲೂ. ನೋಡಿ ಎಷ್ಟು ಸ್ವಲ್ಪ ಸ್ಲೀವ್ಸ್ ಎಲ್ಲ ಸ್ವಲ್ಪ ಲೂಸ್ ಇದೆ, ಓಕೆ ಪರವಾಗಿಲ್ಲ, ಹಾಕ್ಕೊಂಡು ಹೋಗಿದ್ದೆ ದೇವಸ್ಥಾನಕ್ಕೆ. ಭಾಳ ಚೆನ್ನಾಗಿ ಕಾಣಿಸುತ್ತೆ ಇದರಲ್ಲಂತೂ. ಸೊ ಇದರಲ್ಲೊಂದು ರೀಲ್ಸ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕು ಅಂತಂದರೆ ಇದ್ರದ್ದು ಕೂಡ ನಾನು ಶೇರ್ ಮಾಡಿರ್ತೀನಿ, ಬೇಕಿದ್ದರೆ ಬೈ ಮಾಡಿ. ಸೊ ಇವಾಗ ಒಂದು ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ.